ಎಲ್ಲ ಒಂದು ಕಡೆಗೆ ನಮ್ಮ ಆರ್ ಜೆ ಅಮಿತ್ ಅವರು ಅಣ್ಣ ಇದು ಹಂಗೆ ಮಾಡ್ಬೇಕಣ್ಣ ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮನ್ನು ಅವರು ಹೇಳೋದ್ರಲ್ಲೇ ಕಾಲ ಹಗರಣ ಮಾಡಿದ್ರು ಹೊರತು ತಮ್ಮಿಂದ ಏನಾಗುತ್ತೆ ಅದನ್ನು ಅವರು ಮಾಡಲೇ ಇಲ್ಲ. ಅವರು ಮಾಡಲಿಲ್ಲ, ಮಾಡಿದ್ದಾರೆ ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಮಾತಾಡಿದ್ದಾರೆ. ಅದು ಮಾತಾಡಿದ್ರೆ ಅಂತಂದು ಮಾತಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ, ಅವರು ಮಾತಾಡಿದ್ದಾರೆ. ಆದರೆ ಇನ್ನೂ ಮಾತಾಡ್ಬೋದಿತ್ತು ಅವರು ಕೂಡ. ಒಬ್ಬೊಂದು ಮಾಡ್ಬೋದಾಗಿತ್ತು ಇಬ್ರು. ಹೌದು, ಅವರು ಕೂಡ ಭಾಳ ಆರ್ ಜೆ ಅಮಿತ್ ಅವರು ತುಂಬ ಕನ್ನಡ ಸ್ವಚ್ಛವಾಗಿ ಭಾಳ ಚೆನ್ನಾಗಿ ಮಾತಾಡ್ತಾರೆ, ಮಾತುಗಾರ ಅವರು. ಬಟ್ ಏನಂದರೆ ಅಲ್ಲಿ ಆ ಪರಿಸ್ಥಿತಿ ಏನಂದರೆ ನಮಗೆ ಅಟ್ಲೀಸ್ಟ್ ಅಲ್ಲಿ ಒಂದು ಬೆರೆತ್ಕೊಳ್ಳೋಕ್ಕೆ ಎಲ್ಲರ ಜೊತೆ ಕನೆಕ್ಟ್ ಆಗೋದಕ್ಕೆ ಟೈಮೇ ಸಿಗಲಿಲ್ಲ. ಯಾಕಂದರೆ ನಾವು ಹೋಗಿರೋದಲ್ಲಿ ಒಂದು ಸೆಕೆಂಡ್ಸ್ ಕೂಡ ನಾವು ವೇಸ್ಟ್ ಮಾಡಿಲ್ಲ. ನಮಗೆ ಶನಿವಾರ ನೈಟ್ ಹೋಗಿದ್ದು, ಒಂದು ದಿನಕ್ಕೇ ನಾಳೆ ಬೆಳಗ್ಗೆ ನಮಗೆ ನಾಮಿನೇಷನ್ನು ಬಂದ್ಬಿಡ್ತು. ಇಡೀ ಇಷ್ಟು ಬಿಗ್ ಬಾಸ್ ಇದರಲ್ಲಿ ಅಷ್ಟು ಬೇಗನೆ ನಾಮಿನೇಷನ್ ಮಾಡಿದ್ದು ನಮಗೆ ಭಾಳ ನೋವು ತಂತು. ಅಲ್ಲಿ ಹೋಗಿದ ತಕ್ಷಣ ಆ ಥರ ಮಾಡಿದ ತಕ್ಷಣವೇ ನಮಗೆ ಬೇಜಾರಾಗೋಯ್ತು. ಯಾರು ಏನಪ್ಪ ಈಗ ಬಂದ ತಕ್ಷಣ ನಮ್ಮನ್ನು ನಾಮಿನೇಷನ್ ಮಾಡಿಬಿಟ್ರಲ್ಲ ಇವರು ಅನ್ನೋದನ್ನ ನಮಗಲ್ಲಿ ಓಪನ್ ಅಪ್ ಆಗೋಕ್ಕೆ ಸ್ವಲ್ಪ ಟೈಮು ಬೇಕಾಯಿತು. ಎಲ್ಲ ಒಂದು ಕಡೆಗೆ ನಮ್ಮ ಆರ್ ಜೆ ಅಮಿತ್ ಅವರು ಅಣ್ಣ ಇದು ಹಂಗೆ ಮಾಡ್ಬೇಕಣ್ಣ ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮನ್ನು ಅವರು ಹೇಳೋದ್ರಲ್ಲೇ ಕಾಲ ಹಗರಣ ಮಾಡಿದ್ರು ಹೊರತು ತಮ್ಮಿಂದ ಏನಾಗುತ್ತೆ ಅದನ್ನು ಅವರು ಮಾಡಲೇ ಇಲ್ಲ. ಅವರು ಮಾಡಲಿಲ್ಲ, ಮಾಡಿದ್ದಾರೆ. ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಮಾತಾಡಿದ್ದಾರೆ. ಅದು ಮಾತಾಡಿದ್ರೆ ಅಂತಂದು ಮಾತಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ, ಅವರು ಮಾತಾಡಿದ್ದಾರೆ. ಆದರೆ ಇನ್ನೂ ಮಾತಾಡ್ಬೋದಿತ್ತು ಅವರು ಕೂಡ. ಒಬ್ಬೊಂದು ಮಾಡ್ಬೋದಾಗಿತ್ತು ಇಬ್ರು. ಹೌದು, ಅವರು ಕೂಡ ಭಾಳ ಆರ್ ಜೆ ಅಮಿತ್ ಅವರು ತುಂಬ ಕನ್ನಡ ಸ್ವಚ್ಛವಾಗಿ ಭಾಳ ಚೆನ್ನಾಗಿ ಮಾತಾಡ್ತಾರೆ, ಮಾತುಗಾರ ಅವರು. ಬಟ್ ಏನಂದರೆ ಅಲ್ಲಿ ಆ ಪರಿಸ್ಥಿತಿ ಏನಂದರೆ ನಮಗೆ ಅಟ್ಲೀಸ್ಟ್ ಅಲ್ಲಿ ಒಂದು ಬೆರೆತ್ಕೊಳ್ಳೋಕ್ಕೆ ಎಲ್ಲರ ಜೊತೆ ಕನೆಕ್ಟ್ ಆಗೋದಕ್ಕೆ ಟೈಮೇ ಸಿಗಲಿಲ್ಲ. ಯಾಕಂದರೆ ನಾವು ಹೋಗಿರೋದಲ್ಲಿ ಒಂದು ಸೆಕೆಂಡ್ಸ್ ಕೂಡ ನಾವು ವೇಸ್ಟ್ ಮಾಡಿಲ್ಲ. ನಮಗೆ ಶನಿವಾರ ನೈಟ್ ಹೋಗಿದ್ದು, ಒಂದು ದಿನಕ್ಕೇ ನಾಳೆ ಬೆಳಗ್ಗೆ ನಮಗೆ ನಾಮಿನೇಷನ್ನು ಬಂದ್ಬಿಡ್ತು. ಇಡೀ ಇಷ್ಟು ಬಿಗ್ ಬಾಸ್ ಇದರಲ್ಲಿ ಅಷ್ಟು ಬೇಗನೆ ನಾಮಿನೇಷನ್ ಮಾಡಿದ್ದು ನಮಗೆ ಭಾಳ ನೋವು ತಂತು. ಅಲ್ಲಿ ಹೋಗಿದ ತಕ್ಷಣ ಆ ಥರ ಮಾಡಿದ ತಕ್ಷಣವೇ ನಮಗೆ ಬೇಜಾರಾಗೋಯ್ತು. ಯಾರು ಏನಪ್ಪ ಈಗ ಬಂದ ತಕ್ಷಣ ನಮ್ಮನ್ನು ನಾಮಿನೇಷನ್ ಮಾಡಿಬಿಟ್ರಲ್ಲ ಇವರು ಅನ್ನೋದನ್ನ ನಮಗಲ್ಲಿ ಓಪನ್ ಅಪ್ ಆಗೋಕ್ಕೆ ಸ್ವಲ್ಪ ಟೈಮು ಬೇಕಾಯಿತು.